ರಾಮ ಜನ್ಮಭೂಮಿ ಹೋರಾಟಗಾರನ ಬಂಧನ ವಿಚಾರದಲ್ಲಿ ಪೊಲೀಸರು ತಮ್ಮ ರೂಟೀನ್ ವರ್ಕ್ ಮಾಡಿದ್ದಾರೆ. ಆದರೆ ಬಿಜೆಪಿ ಇದೇ ವಿಷಯಕ್ಕೆ ಬಣ್ಣ ಹಚ್ಚಿ ರಾಜಕೀಯ ಮಾಡ್ತಿದೆ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಅಶೋಕ್ ವಿಪಕ್ಷ ನಾಯಕನಾಗಿ ಅಭಿವೃದ್ಧಿ ವಿಚಾರವಾಗಿ ಪ್ರತಿಭಟನೆ ಮಾಡಲಿ, ಅದು ಬಿಟ್ಟು ಯಾವುದೋ ವಿಚಾರ ಇಟ್ಟುಕೊಂಡು ಎಲೆಕ್ಷನ್ ಗಿಮಿಕ್ ಮಾಡೋದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಇದು ಸಣ್ಣ ಪ್ರಕರಣವಾಗಿದೆ, ಆದರೆ ಇದನ್ನೇ ದೊಡ್ಡದು ಮಾಡಿ ಗಲಾಟೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಬಿಜೆಪಿಗೆ ಬೇರೆ ವಿಷಯ ಇಲ್ಲ, ಜೊತೆಗೆ ಯಾವುದೇ ಅಭಿವೃದ್ಧಿ ವಿಚಾರ ಮಾಡಲ್ಲ ಅಂತ ಆರೋಪಿಸಿದ್ರು. ಅವರಿಗೆ ಯಾವಾಗೂ ಕೂಡ ಎಲೆಕ್ಷನ್ ಹತ್ರ ಬಂದಾಗ ಏನಾದರೂ ಇಶ್ಯೂಸ್ ಬೇಕು, ಯಾವುದಾದ್ರೂ ಒಂದು ಸಣ್ಣ ಲೀಗಲಿ ಏನೋ ಕೆಲವು ಪ್ರೊಸೆಸ್ ಮಾಡೋದು, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಏನೇನು ಮಾಡಬೇಕು ಅದು ರೊಟೀನ್ ವರ್ಕು ಮಾಡ್ತಿರ್ತಾರೆ. ಆ ರೊಟೀನ್ ವರ್ಕಿಗೆ ಇವರು ಬಣ್ಣ ಹಚ್ಚಿ ಸುಮ್ಮನೆ ಅದೊಂದು ಬೇರೆ ಥರದ ಜನರಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿ ಜನರ ಒಂದು ಕೋಮು ಸೌಹಾರ್ದತೆಗೆ ಹಾಳು ಮಾಡುವಂಥ ಕೆಲಸ ಇದೇನು ಮೊದಲೇನಲ್ಲ, ಮೊದಲಿಂದ ಬಿ ಜೆ ಪಿಯವರು ಮಾಡ್ತಾ ಬಂದಿದ್ದಾರೆ, ಅದು ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ, ಅಶೋಕ್ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಸರ್. ಬಿಜೆಪಿ ಅವರು ರಾಜ್ಯಾದ್ಯಂತ ಅಶೋಕ್ ಹುಬ್ಬಳ್ಳಿಯಲ್ಲಿ ಟೌನ್ ಪೊಲೀಸ್ ಮುಂದೆ ಭಾಳಷ್ಟು ಅಶೋಕ್ ಅವರು ಒಬ್ಬ ಅಪೋಸಿಷನ್ ಲೀಡ್ರಾಗಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನರು. ಅದರ ಬಗ್ಗೆ ಹೋರಾಟ ಮಾಡಿ ಭಾಳಷ್ಟು ಸಮಸ್ಯೆಗಳದಾವೆ, ಅದ್ರ ಬಗ್ಗೆ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಯಾವುದೋ ಒಂದು ಥರದ ಇಶ್ಯೂಸ್ನ ಇಟ್ಕೊಂಡು ಎಲೆಕ್ಷನ್ ಗಿಮಿಕ್ಸ್ ಎಲ್ಲ ಮಾಡೋದು ಸರಿಯಲ್ಲ. ನೋಡ್ರಿ, ಇದು ಒಂದೇ ಪ್ರಕರಣ ಅಲ್ಲ, ರಾಜ್ಯದಾಗ ಎಲ್ಲ ಕಡೆನೂ ಕೂಡ ಯಾವ್ಯಾವ ಕೇಸ್ಗಳು ಪೆಂಡಿಂಗ್ ಇದ್ದವು ರೊಟೀನಾಗಿ ಅವರು ಇವರು ಒಂದೇ ಕೇಸ್ ಅಲ್ಲ, ಬೇರೆನೂ ಇನ್ನೂ 14 ಕೇಸಸ್ ಏನದು, ಅವನ್ನೆಲ್ಲ ಕೂಡ ಎಲ್ಲ ಕೇಸನ್ನು ಕೂಡ ಅವು ಯಾವ ಕೇಸ್ ಪೆಂಡಿಂಗ್ ಇದ್ದವು ಆ ಪೆಂಡಿಂಗನ್ನು ಕ್ಲೋಸ್ ಮಾಡಲಿಕ್ಕೆ ಹಿಂದೆ ಕೋರ್ಟ್ ಆದೇಶದ ಪ್ರಕಾರ ಅವನ್ನೆಲ್ಲ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಅವನ್ನೆಲ್ಲ ತೆಗೆದು ಹಳೆ ಕೇಸಸ್ಸನ್ನು ರೀಓಪನ್ ಮಾಡಿ ನೋಡ್ತಾ ಇದ್ದಾರೆ. ಅದರಲ್ಲಿ ಇದೊಂದು ಯಾವುದೋ ಒಂದು ಪ್ರಕರಣ ಬಂದಿದ್ದಕ್ಕೆ ಅದನ್ನು ಭಾಳ ದೊಡ್ಡ ಇಶ್ಯೂ ಮಾಡಿ ಅದನ್ನು ಗಲಾಟೆ ಮಾಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಇನ್ಸ್ಪೆಕ್ಟರ್ ಒಬ್ಬರು ಮುಸ್ಲಿಮ್ರ ಮುಖಾಂತರ ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಪ್ರತಿಭಟನೆ ಒಂದು ಪ್ರಮುಖ ರಾಜ್ಯ. ನೋಡ್ರಿ, ಅವ್ರಿಗೆ ಬೇರೆ ಇಶ್ಯೂಸ್ ಇಲ್ಲ, ಯಾವುದೂ ಬೇರೆ ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ. 5 ಒಳ್ಳೆ ಸಕ್ಸಸ್ಫುಲ್ ಸ್ಕೀಮ್ ಕೊಟ್ಟಿವಿ. ಎಂಥ ಬರಗಾಲ ಬಂದರೂ ಕೂಡ ಇವತ್ತು ಜನರು ಎಲ್ಲೋ ಒಂದು ಕಡೆ ಹಾಹಾಕಾರ ಎದ್ದು ಎಲ್ಲೋ ಜನರ ಪರಿಸ್ಥಿತಿ ಗಂಭೀರ ಅನ್ನುವಂಥದ್ದಿಲ್ಲ. ಆ ಸ್ಕೀಮ್ಗಳ ಮುಖಾಂತರ ಎಲ್ಲ ಜನರ ಜೀವನ ಎಲ್ಲೋ ಒಂದು ಕಡೆ ಭಾಳ ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ. ಇದು ಬಹುಶಃ ಸ್ಕೀಮ್ ಕೂಡ ಭಾಳ ಎಫೆಕ್ಟಿವ್ ಆಗಿ ಜನರಿಗೇನೋಪ್ಪ ನಾವು ಭಾಳ ಕಷ್ಟದಲ್ಲಿದ್ದಾಗ ಸಿದ್ದರಾಮಯ್ಯವ್ರು ಬಂದ ಮೇಲೆ ನಾವು ಭಾಳ ನಿಟ್ಟುಸಿರು ಬಿಡುವಂತಾಗಿದೆ, ಎಲ್ಲೋ ಒಂದು ಕಡೆ ನಮ್ಮ ಜೀವನ ನಡೆಸಲಿಕ್ಕಾಗಿದೆ ಅನ್ನುವಂಥದ್ದು ಜನರ ಭಾವನೆ. ಇದನ್ನು ಅಳಿಸಿ ಹಾಕಲಿಕ್ಕೆ ಮತ್ತು ಕೋಮು ಭಾವನೆಗಳಿಗೆ ಇಂಥವನ್ನೆಲ್ಲ ಬೆಂಕಿ ಹಚ್ಚುವಂಥ ಕೆಲಸ ಇವರು ಬಿ ಜೆ ಪಿಯವರು ಮೊದಲಿಂದ ರೂಢಿಸ್ಕೊಂಡು ಬಂದ್ದಾರೆ. ಇದೊಂದು ಯಾವುದೋ ಒಂದು ಪ್ರಕರಣ ಅಲ್ಲ, ರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿದ್ದವ್ರನ್ನ ನೀವು ಅವರಿಗೆ ಹೇಳ್ತಾರೆ ರಾಮ ಜನ್ಮಭೂಮಿ ಅವರೇನು ನೋಡ್ಕೊಂಡಿದ್ದ ಈ ಕೇಸು ಆ ಕೇಸ್ ನೋಡಿದಾರ, ಏನು ಜನರಲ್ ಆಗಿ ಯಾವ ಕೇಸ್ ಪೆಂಡಿಂಗ್ ಅದ ಆ ಕೇಸ್ ಅರೆಸ್ಟ್ ಮಾಡು ಸರ್, ದೇಶವನ್ನೇ ಸುಮ್ಮನೆ ರಾಮ ಮಂದಿರ ಇಶ್ಯೂ ತಗೊಂಡು ಇದನ್ನೆಲ್ಲ ಇವರು ಗಲಭೆ ಮಾಡುವಂಥದ್ದು ಸರಿಯಲ್ಲ. ಏನು ಅದನ್ನು ನೋಡ್ಕೊಂಡು ಅವ್ರೇನು ಕೇಸ್ ಅವ್ರಿಗೆ ಓಪನ್ ಮಾಡಿದಾರ, ಸುಮ್ಮನೆ ಅವ್ರಿಗೆ ಬೇಕಾಗೈತೆ, ಅವ್ರಿಗೆ ಹೆಂಗೆ ಬೇಕಂತ ತಿರ್ಚ್ತಾರೆ, ಪ್ರಶ್ನೆ ಇಲ್ಲ. ಇದು ರಾಜಕಾರಣ ಮಾಡೋದು, ರಾಜಕಾರಣ ಪ್ರಶ್ನೆ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ 100%. ಯಾವಾಗೂ ರಾಜಕಾರಣನೇ ಅವರು, ಬೇರೆ ಯಾವುದು. ಕಾಂಗ್ರೆಸ್ಗೆ ಯಾಕೆ ಹುಬ್ಬಳ್ಳಿ ಮೇಲೆ ಅಷ್ಟು ಪ್ರೀತಿ ಅಂತ ಸರ್? ಯಾವಾಗಲೂ ಸುದ್ದಿಯಲ್ಲಿ ವಿಚಾರ ಬರೇ ಕಾಂಟ್ರವರ್ಸಿ ವಿಚಾರ ಕಡೆ ಅಲ್ಲ. ಇವರಿಗೆ ಮೊದಲಿಂದ ಇಲ್ಲೊಂದು ಈದ್ಗಾ ಇಶ್ಯೂ ಮೇಲೇ ಇಡೀ ದೇಶದಾಗ ಅವರು ಎಲ್ಲೋ ಒಂದು ಕಡೆ ನೆಲೆ ಉರ್ಲಿಕ್ಕೆ ಕಾರಣ ಆಗೈತಿ. ಮತ್ತು ಇಂಥದ್ದೇ ಇಶ್ಯೂನ ಹುಡುಕ್ತಾ ಇರ್ತಾರೆ, ಬೇರೆ ಇಲ್ಲ, ಬೇರೆ ಯಾವುದೂ ಇಶ್ಯೂಸ್ ಇಲ್ಲ ಅವರಿಗೆ. ಗೌರ್ಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಇದು ಇಲ್ಲ, ನೈತಿಕತೆ ಇಲ್ಲ, ಗೌರ್ಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ. ಅವರೆಲ್ಲ ಸಿಕ್ಕಾಪಟ್ಟಿ ಕರಪ್ಷನ್ ಮಾಡಿ ಅದು ಮಾಡಿ ಜನರು ಸಾಕು ಬೇಸತ್ತು ಒನ್ ಸೈಡ್ ಮೆಜಾರಿಟಿ ಕೊಟ್ಟಾರೆ. ಇವತ್ತು ಅದಕ್ಕೆ ಭಾಳ ಸಕ್ಸಸ್ಫುಲ್ ರನ್ ಆಗುವಾಗ ಇಂಥದ್ದು ಗೊಂದಲ ಸೃಷ್ಟಿ ಮಾಡೋದು, ಜನರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಕೆಲಸ ಮಾಡೋದಂಥದ್ದು ಇದು ಸರ್ವೇ ಸಾಮಾನ್ಯ. ಇದೇನು ಬಿ ಜೆ ಪಿಯವ್ರ ಅಜೆಂಡಾನೇ ಅದು, ಬೇರೆ ಏನಾದರೂ ಬೇರೆ ಇರಬೇಕಲ್ಲ, ಅವ್ರಿಗೆ ಯಾವುದೂ ಇಲ್ಲ.